ಆದ್ರೆ ನನ್ನ ಈ ಆಸೆಗೆ ನಿರಾಸೆ ಮಾಡ್ಬೇಕು ಅಂತ ಮಂದಾರ ತುಂಬಾನೇ ಹೊಂಚಾಗ್ತಾ ಇದ್ದಾಳೆ. ನಾನ್ 2 ಕುಟುಂಬದ ಮಧ್ಯೆ ಜಗಳ ತಂದು ಎಷ್ಟಾಗುತ್ತೋ ಅಷ್ಟು ದೂರ ಮಾಡಕ್ ಪ್ರಯತ್ನ ಪಡ್ತಾ ಇದ್ರೆ ಆ ಮಂದಾರ ಅಷ್ಟೇ ಹತ್ರ ಮಾಡೋದಿಕ್ ನೋಡ್ತಾ ಇದ್ದಾಳೆ. ಒಂದ್ ವೇಳೆ ಮಂದಾರ ಈ 2 ಕುಟುಂಬನ ಒಂದು ಮಾಡ್ಬಿಟ್ರೆ ನಾನು ಬರೀ ಸೋತಂಗಲ್ಲ ಸತ್ತಂಗೆ. ನಮ್ಮಿಬ್ರು ಜೀವನ ಅಲ್ಲಿಗೆ ಕೊನೆ ಆಗತ್ತೆ, ತಿಳ್ಕೋ. ನಾವು ಬದುಕ್ಬೇಕು ಅಂದ್ರೆ ಅವರಿಬ್ರು ಆ ಜನ್ಮ ಶತ್ರುಗಳಾಗಿರೋ ತರಾನೇ ಮಾಡ್ಬೇಕು. ಸರಿ ಅಮ್ಮ. ಮಂಜರಿನ ಪ್ರೀತಿಯಿಂದ ಮಾತಾಡ್ಸು, ಅವಳನ್ನ ಬುಟ್ಟಿಗೆ ಹಾಕು ಅಂತ ಹೇಳಿದ್ದೆ. ಆ ಕೆಲ್ಸ ಮಾಡ್ದ್ಯಾ? ಅವಳು ನನ್ನ ನೋಡಿದ್ರೇನೆ ಮೆಣಸಿನ್ಕಾಯಿ ಮುಡ್ದಂಗೆ ಆಡ್ತಾಳೆ. ಇನ್ ಬುಟ್ಟಿಗೆ ಹಾಕೊಳ್ಳೋದಲ್ಲಿ ಕೆಲಸ ಮುಗಿಸೋದಲ್ಲಿ. ಏಯ್ ದಡ್ಡ, ಹಾಗಂತ ಮಾಡೋ ಪ್ರಯತ್ನನ ನಿಲ್ಸಕ್ಕಾಗತ್ತೇನೋ? ಫಲ ಸಿಗೋವರೆಗೂ ಬೇಟೆ ಮಾಡ್ತಾನೆ ಇರ್ಬೇಕು. ಅವಳು ಎಷ್ಟೇ ಹಾರಾಡ್ಲಿ ಚೀರಾಡ್ಲಿ ನೀನ್ ಅವಳನ್ನ ನಿನ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದಕ್ಕೆ ನನ್ನ ಹತ್ರ ಒಂದ್ ಅಸ್ತ್ರ ಇದೆ. ಯಾವ್ದಮ್ಮ ಅದು ಹೊಸ ಅಸ್ತ್ರ? ಇದೇನಮ್ಮ ಇದು? ಇದೇ ನನ್ ಹೊಸ ಅಸ್ತ್ರ. ತಾಳಿ? ಹೌದು, ತಾಳಿನೇ. ಇದನ್ನ ಮಂಜರಿ ಕುತ್ತಿಗೆಗೆ ಕಟ್ದೆ ಅಂತ ಇಟ್ಕೋ. ಅವಳ ಹಾರಾಟ ಚೀರಾಟ ಎಲ್ಲ ಮುಗ್ದೋಗುತ್ತೆ. ಜೀವನ ಪೂರ್ತಿ ಅವಳು ನಿನ್ ಕಾಲ್ ಕೆಳಗಡೆ ನಾಯಿ ತರ ಬಿದ್ದಿರ್ತಾಳೆ. ಮಂಜರಿ ನಮ್ ಕೈಗೆ ಬಂದ್ಮೇಲೆ ನನ್ ತಮ್ಮ ಯೋಗುನು ಏನು ಮಾಡಕ್ಕಾಗಲ್ಲ. ಅವನು ನಮ್ಮ ಮಾತೇ ಕೇಳ್ಬೇಕಾಗತ್ತೆ. ಆಮೇಲೆ ಇಡೀ ಮನೆ ಕಂಟ್ರೋಲು ನಮ್ ಕೈನಲ್ಲಿರುತ್ತೆ. ಅಮ್ಮ, ಕಂಟ್ರೋಲಿಗೆ ತಗೊಬೇಕು ಅಂತ ಮಂಜರಿ ಹತ್ರ ಹೋದ್ರೆ ಕಂಟ್ರೋಲ್ ರೂಮಿಗೆ ಫೋನ್ ಹೋಗುತ್ತೆ ಅಷ್ಟೇ. ಈ ಮುಟ್ಟಾಳ ನಾನು ಹೇಳೋ ಕೆಲಸ ನೀನ್ ಮಾಡ್ಲೇಬೇಕು. ಶ್ರೀಮಂತು ಸಪ್ತಮಿ ಇನ್ನೇನ್ ಊಟಕ್ಕೆ ಬಂದ್ಬಿಡ್ತಾರೆ. ಅವರು ಈ ಮನೆಗ್ ಬರೋದು ಇಷ್ಟ ಇಲ್ದೇಲೆ ಮಂಜರಿ ರೂಮಿಗೆ ಹೋಗಿ ಸೇರ್ಕೋತಾಳೆ. ನೀನು ಅವಳನ್ನ ಮಾತಾಡ್ಸೋ ತರ ಹೋಗಿ ಅವಳಿಗೆ ಗೊತ್ತಾಗ್ದಲೇ ಇರೋ ತರ ಈ ತಾಳಿ ಕಟ್ಬಿಡು. ಉಳಿದಿದ್ದೆಲ್ಲ ನಾನ್ ನೋಡ್ಕೋತೀನಿ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ತಗೊಳ್ಳೋ ತಾಳಿನ. ಅಯ್ಯೋ ತಗೊಳ್ಳೋ. ಹೋಗೋ, ಮಂಜರಿಗೆ ತಾಳಿ ಕಟ್ಟು. ಆಗ ಇನ್ ಮುಂದೆ ನಮಗ್ ಯಾವ ಕಷ್ಟನೂ ಇರಲ್ಲ. ಹೋಗೋ, ಧೈರ್ಯವಾಗಿ ಹೋಗಿ ಕೆಲ್ಸ ಮುಗಿಸ್ಕೊಂಡ್ ಬಾ. ದೇವ್ರೆ, ಶ್ರೀಮಂತು ಸಪ್ತಮಿ ಮದ್ವೆ ಆದ್ಮೇಲೆ ಮೊದಲನೇ ಸಲ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಅವ್ರಿಗಿಷ್ಟ ಆಗತ್ತೆ ಅಂತ ನಾನು ಬಗೆ ಬಗೆ ಅಡ್ಗೆ ಮಾಡಿಟ್ಟಿದ್ದೀನಿ. ಅವರಿಬ್ರು ಸಂತೋಷವಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮನೆಗೆ ಹೋಗ್ಬೇಕು. ಈ 2 ಮನೆ ಮಧ್ಯೆ ಇದ್ದ ದ್ವೇಷ ಕಡಿಮೆ ಆಗ್ಬೇಕು, ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ಬೇಕು. 2 ಮನೆಯವರು ಇದೇ ಮನೆಯಲ್ಲಿ ವಾಸ ಆಗೋ ಥರ ಆಗ್ಬೇಕು. ನನ್ನ ಆಸೆನ ಈಡೇರಿಸ್ತೀಯ ಅಲ್ವಾ ದೇವ್ರೆ? ನಿನ್ನನ್ನೇ ನಂಬಿದ್ದೀನಿ. ಪಪ್ಪ, ನಾನ್ ಕೇಳ್ಪಟ್ಟಿದ್ ನಿಜಾನಾ? ಹೌದಮ್ಮ. ನೀವೇನ್ ಹೇಳಿದ್ರು ನನ್ಗಿದಕ್ಕೆ ಒಪ್ಪಿಗೆ ಇಲ್ಲ. ನೀವು ಮಾಡ್ತಿರೋದು ತಪ್ಪು ತಪ್ಪು ತಪ್ಪು. ಇಲ್ಲ ಮಂಜು, ನಾನು ಹೇಳೋದ್ ಸ್ವಲ್ಪ ಕೇಳಮ್ಮ. ಏನ್ ಕೇಳ್ಬೇಕು ಅಂತ? ಆ ಜಿಪುಡ್ ಕುಮಾರನು, ಆ ನೀರ್ ಹಾಕೋ ಬಿಕಾರಿ ಸಪ್ತಮಿನು ಮನೆ ಕರೆದು ಊಟ ಹಾಕಿ ಅತಿಥಿ ಸತ್ಕಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದಮ್ಮ. ನಾನ್ ಅವ್ರಿಗೆ ಸೇವೆ ಮಾಡಿ ಕೆಲ್ಸದೋಳ್ತರ ನಿಂತ್ಕೊಬೇಕಾ? ಅದಂಗಲ್ಲ ಮಂಜು. ಇನ್ ಹೇಗೆ ಪಪ್ಪ? ನೀವು ಅವ್ರಿಗೆ ಊಟ ಹಾಕೋದಕ್ಕೂ ಮುಂಚೆ ನನಗ್ ಸ್ವಲ್ಪ ವಿಷಯ ಕೊಟ್ಬಿಡಿ. ನಾನ್ ಸತ್ತು ಸ್ವರ್ಗ ಸೇರ್ಕೋತೀನಿ. ಆಮೇಲೆ ಬೇಕಿದ್ರೆ ನಿಮ್ ಅಣ್ಣನ್ ಮಗನು ನಿಮ್ ಸೊಸೆನು ಕರೆದು ಮೃಷ್ಟಾನ್ನ ಭೋಜನ ಬಡಿಸಿ 100 ವರ್ಷ ಚೆನ್ನಾಗಿರಿ ಅಂತ ಹಾರೈಸಿ ಕಳ್ಸಿ. ಸರಿನಾ?